ಇನ್ನು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿಬಿಟ್ರು. ಮತ್ತೊಂದು ಕಡೆ ಚಿನ್ನದ ಬೆಲೆನೂ ಕೂಡ ಏರಿಕೆ ಆಗಿಬಿಡ್ತು. ಹಾಗಾಗಿ ಒಟ್ಟಾರೆ ದೇಶದಲ್ಲೇ ಚಿನ್ನ ಬೆಳ್ಳಿ ವ್ಯಾಪಾರನೇ ಕುಸಿತೋಗಿದೆ. ಹೀಗಾಗಿ ಗ್ರಾಹಕರೇ ಇಲ್ಲದೆ ಚಿನ್ನದ ಅಂಗಡಿ ಮಾಲೀಕರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಕೇವಲ ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಇದೇನೆ. ಹೆಚ್ಚು ಕಡಿಮೆ 50% ವ್ಯಾಪಾರ ಡೌನ್ ಆಗಿದೆ. ಯಾರು ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಅನಿವಾರ್ಯ, ಮನೆಯಲ್ಲಿ ಮದುವೆ ಇದೆ, ತಾಳಿ ತಗೋಬೇಕು ಅಂಥವ್ರು ಬಿಟ್ಟರೆ ಈ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನ ತಗೊಳ್ಳೋರೆಲ್ಲ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಚಿನ್ನದ ಅಂಗಡಿ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನೋಡಿ, ಚಿನ್ನ ಖರೀದಿಸದಂತೆ ಪ್ರಧಾನಿ ಮೋದಿ ಕರೆ. ಚಿನ್ನದ ಅಂಗಡಿಯತ್ತ ಸುಳಿಯದ ಗ್ರಾಹಕರು. 30-40% ಕುಸಿದ ಚಿನ್ನ ಬೆಳ್ಳಿ ವ್ಯಾಪಾರ. ದೇಶದಲ್ಲಿ ಆರ್ಥಿಕ ಶಿಸ್ತು ತರುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಕರೆ ಕೊಟ್ರು. ಕರೆ ಕೊಟ್ಟ ಮರುದಿನವೇ ಚಿನ್ನದ ಮೇಲಿನ ಆಮದು ತೆರಿಗೆ ಹೆಚ್ಚಳವಾಗಿ ಚಿನ್ನ ಮುಟ್ಟಂಗಿಲ್ಲ ಕೊಳ್ಳಂಗಿಲ್ಲ ಅನ್ನೋ ಮಟ್ಟಿಗೆ ಬೆಲೆ ಏರಿಕೆ ಆಯ್ತು. ಈ ಬೆಲೆ ಏರಿಕೆ ಇದ್ರೂ ಜನ ಮದುವೆ ಮೊದಲಾದ ಶುಭ ಕಾರ್ಯಗಳಿಗೆ ಎಷ್ಟೇ ದರ ಏರಿಕೆ ಆದ್ರೂ ಕೊಂಡ್ಕೊಳ್ತಾ ಇದ್ರು. ಆದ್ರೆ ಈಗ ಚಿನ್ನ ಖರೀದಿಯಲ್ಲಿ ಇಳಿಮುಖ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಸೀಸನ್ ಮುಕ್ತಾಯ ಆಗ್ತಾ ಇದ್ದು, ಮೇ 17ರಿಂದ ಜೂನ್ 15ರವರೆಗೂ ಆರಂಭವಾಗುವ ಅಧಿಕ ಮಾಸ ಆರಂಭ ಆಗಿದೆ. ಅಷ್ಟೇ ಅಲ್ಲದೆ ಜುಲೈ 14ರಿಂದ ಆಗಸ್ಟ್ 12ರವರೆಗೂ ಆಷಾಢ ಮಾಸ ಬೇರೆ ಬರ್ತಿದೆ. ಅಧಿಕ ಮಾಸ ಹಾಗೂ ಆಷಾಢ ಮಾಸ ಈ ವರ್ಷ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ 2 ತಿಂಗಳು ಅಂದ್ರೆ ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ವರೆಗೆ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ನಡೆಸೋಕೆ ಮುಹೂರ್ತ ಇಲ್ಲ. ಹೀಗಾಗಿ ಜನ 2 ತಿಂಗಳು ಆಭರಣ ಕೊಂಡ್ಕೊಳ್ಳೋಕೆ ಮುಂದೂಡಿಕೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ 30-40% ಚಿನ್ನ ಬೆಳ್ಳಿ ವ್ಯಾಪಾರ ಕುಸಿತ ಆಗಿದೆ. ದೇಶದಾದ್ಯಂತ ಚಿನ್ನದ ಮಾರಾಟದ ಕುಸಿತ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ನೀಡಿದ ನಂತರ, ಅಂದ್ರೆ ನೀವು ಅನಗತ್ಯವಾಗಿ ಚಿನ್ನ ಖರೀದಿ ಮಾಡೋದಿದ್ರೆ ಬೇಡ, ಅದು 1 ವರ್ಷ ಮುಂದೂಡಿ ಅಂತ ಹೇಳಿದ್ದಾರೆ. ಆ ಕರೆಗೆ ಕೂಡ ಕೆಲವರು ಸ್ಪಂದಿಸ್ಬಿಟ್ಟು ಅದನ್ನ ಚಿನ್ನದ ಖರೀದಿನ ಕಡಿಮೆ ಮಾಡಿರ್ಬೋದು. ಚಿನ್ನದ ಖರೀದಿಗೆ ಉತ್ಸಾಹಕ್ಕೆ ತಣ್ಣೀರೆರಚಿರೋದು 9% ಅಷ್ಟು ಎಕ್ಸೈಸ್ ಜಾಸ್ತಿ ಮಾಡಿರೋದು. ಅಂದ್ರೆ 15,500ಕ್ಕಿಂತ ಜಾಸ್ತಿ ಚಿನ್ನದ ಬೆಲೆ 9% ಅಷ್ಟು ಜಾಸ್ತಿ ಆಯಿತು. ಇದು ಕೂಡ ಚಿನ್ನದ ಖರೀದಿ ಕಡಿಮೆ ಆಗಿರೋದಕ್ಕೆ ಬಹಳ ಮುಖ್ಯ ಕಾರಣ ಆಗಿರುತ್ತೆ. ನಮ್ಮಲ್ಲಿ ಈ ಮದುವೆ ಮತ್ತು ಕೆಲವು ಶುಭ ಸಮಾರಂಭಗಳಿಗೆ ಕೆಲವು ತಿಂಗಳುಗಳನ್ನ ಬಹಳ ಶುಭ ಅಂತ ಹೇಳಿ ಮಾಡ್ತಾರೆ. ಬಹಳಷ್ಟು ತಿಂಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಗ್ರಾಹಕರಿಲ್ಲದೆ ಬೆಂಗಳೂರಿನ ಚಿನ್ನದ ಅಂಗಡಿಗಳೆಲ್ಲ ಬಿಕೋ ಅಂತ ಇದೆ. ಜೊತೆಗೆ ಚಿನ್ನ ಕೊಂಡ್ಕೊಳ್ಳೇಬೇಕು ಅನ್ನೋರು ಬೆರಳೆಣಿಕೆಯಷ್ಟು ಜನ ಬರ್ತಾ ಇದ್ದು, ಬಹುತೇಕ ಜನ 2 ತಿಂಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಆಭರಣ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲದೆ ದೊಡ್ಡ ಹೊಡೆತ ಬೀಳ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನವನ್ನು ಕೊಳ್ಳಬೇಡಿ ಎನ್ನುವಂತಹ ಹೇಳಿಕೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಚಿನ್ನದ ಮಾರಾಟ ಕುಸಿತವಾಗಿದೆ. ನಾನಿವತ್ತು ಬೆಂಗಳೂರಿನ ಚಿನ್ನದ ಅಂಗಡಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಚಿನ್ನದ ಅಂಗಡಿಯಲ್ಲಿ ಒಂದು ಕಡೆ ಆಮದು ಶುಲ್ಕವನ್ನು ಹೆಚ್ಚಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ಜೊತೆಗೆ ಜನ ಈ ಒಂದು ಅಂಗಡಿಗಳಿಗೆ ಕೊಳ್ಳಿಕ್ಕೂ ಕೂಡ ಬರಲಿಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮದುವೆ ಸೀಸನ್ ಕೂಡ ಎಂಡ್ ಆಗಿದೆ. ಜೊತೆಗೆ ಅಧಿಕ ಮಾಸ ಆರಂಭವಾಗಿದೆ. ಆಷಾಢ ಮಾಸ ಕೂಡ ಬರ್ತಾ ಇದೆ. ಹೀಗಾಗಿ ಅಧಿಕ ಮಾಸ ಹಾಗೂ ಆಷಾಢ ಒಟ್ಟೊಟ್ಟಿಗೆ ಬರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಯಾವುದೇ ರೀತಿಯಿಂದಲೂ ಕೂಡ ಶುಭ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜನ ಶುಭ ಕಾರ್ಯಗಳಿಗಾಗಿ ಚಿನ್ನವನ್ನು ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ. ಜೊತೆಗೆ ಮಾಮೂಲಿಯಾಗಿ ಚಿನ್ನವನ್ನು ಕೊಳ್ಳಬೇಕು ಎನ್ನುವಂತಹವರು ಕೂಡ ಈ ಒಂದು ಚಿನ್ನದ ದರ ಇನ್ನೇನು ಕಡಿಮೆ ಆಗುತ್ತೆ ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕಾದು ನೋಡುವಂತಹ ಒಂದು ತಂತ್ರಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಜನ ಚಿನ್ನವನ್ನ ಕೊಳ್ಳಿಕ್ಕೂ ಕೂಡ ಬರ್ತಾ ಇಲ್ಲ. ಇನ್ನೂ 2 ತಿಂಗಳು ಕಾಲ ನಮಗೆ ಸಮಯಾವಕಾಶ ಕೂಡ ಇದೆ. ಈ ನಿಟ್ಟಿನಲ್ಲಿ ಚಿನ್ನ ಕಡಿಮೆ ಆದ್ರೆ ಕೊಳ್ಳಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಗ್ರಾಹಕರಿಲ್ಲದೆ ಆಭರಣದ ಅಂಗಡಿಗಳು ಖಾಲಿ ಖಾಲಿ. ಜನರಿಲ್ಲದೆ ಬಣಗುಡ್ತಿದೆ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ವರ್ಷ ಚಿನ್ನ ಖರೀದಿ ಮಾಡದಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಆಭರಣ ಅಂಗಡಿಗಳು ಖಾಲಿ ಖಾಲಿಯಾಗಿದೆ. ಚಿನ್ನದ ಅಂಗಡಿಯಲ್ಲಿ ವ್ಯಾಪಾರ ಇಲ್ಲದೆ ಬಣಗುಡ್ತಾ ಇದೆ. ಬಸವನಗುಡಿಯ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಯಾವಾಗಲೂ ಚಿನ್ನ ಖರೀದಿ ಮಾಡೋಕೆ ಜನ ಮುಗಿ ಬೀಳ್ತಾ ಇದ್ರು. ಆದ್ರೆ ಮೋದಿ ಕರೆ, ಚಿನ್ನದ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಜನಾನೇ ಇಲ್ಲದೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಣಗುಡ್ತಾ ಇದೆ. ಇದೀಗ ಖರೀದಿ ಪ್ರಮಾಣ ಸುಮಾರು 30ರಷ್ಟು ಇಳಿಕೆ ಆಗಿದ್ದು, ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಚಿನ್ನ ಖರೀದಿ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶದ ಬಳಿಕ ಆಭರಣ ವಲಯಕ್ಕೆ ಭಾರಿ ಹೊಡೆತ ಬಿದ್ದಿರುವಂಥದ್ದು
ಚಿನ್ನ ಖರೀದಿಗೆ ಬರುವಂಥ ಜನರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಜೊತೆಗೆ ಅಂಗಡಿಗಳಲ್ಲಿ ಸುಮಾರು ಒಂದು 25-30% ಉದ್ಯಮ ಕೂಡ ಕಡಿತ ಆಗಿದೆ. ನಾನೀಗ ಬಸವನಗುಡಿಯಲ್ಲಿರುವಂಥ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಳಿ ಇದ್ದೀನಿ. ಇಲ್ಲಿ ಕೂಡ ಗಮನಿಸ್ಬೋದಾಗಿದೆ. ಇಲ್ಲಿ ಸಾಕಷ್ಟು ಜನ ಬರ್ತಾಯಿದ್ರು, ವ್ಯಾಪಾರ ವ್ಯವಹಾರ ಆಗ್ತಾಯಿತ್ತು. ಆದರೆ ಈಗ ಸದ್ಯಕ್ಕೆ ನೋಡ್ತಾ ಹೋದರೆ ಖಾಲಿಯಾಗಿ ಕಾಣ್ತಾ ಇರುವಂಥದ್ದು, ಯಾರೂ ಕೂಡ ಗ್ರಾಹಕರು ಇಲ್ಲದೇ ಇರುವಂಥದ್ದು. ಒಬ್ಬರೋ ಇಬ್ಬರೋ ಅನ್ನು ಹೊರತುಪಡಿಸಿದರೆ ಗ್ರಾಹಕರು ಉಳಿದಂತೆ ಯಾರೂ ಕೂಡ ಇಲ್ಲ. ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂತಂದರೆ ಚಿನ್ನ ಖರೀದಿ ಮಾಡುವಂಥ ಅವಧಿಯನ್ನು 1 ವರ್ಷದ ಕಾಲಗಳವರೆಗೆ ಮುಂದೂಡಿಕೆ ಮಾಡಿ ಅಂತೇಳಿ ಪ್ರಧಾನಿಗಳು ಹೇಳಿರುವಂಥದ್ದು. ಅದು ಜೊತೆಗೆ ಅಮಾವಾಸ್ಯೆ ಇದೆ, ಅಧಿಕ ಮಾಸ ಇದೆ. ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ಹೊಡೆತ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಸುಮಾರು 30% ಚಿನ್ನ ಖರೀದಿಯಲ್ಲಿ ಇಳಿಕೆ ಆಗಿದೆ ಅನ್ನುವಂಥದ್ದು. ಆಭರಣದ ಉದ್ಯಮಗಳು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಎನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂತಂದರೆ ಈಗಾಗಲೇ 30% ಖರೀದಿ ಇಳಿಕೆ ಆಗಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅದು 50%ಕ್ಕೂ ಕೂಡ ದಾಟುವ ಸಾಧ್ಯತೆ ಇದೆ. ಹಾಗಾಗಿ ಅಂಗಡಿಗಳಿಗೆ, ಆಭರಣದ ಅಂಗಡಿಗಳಿಗೆ ಬರುವಂಥ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಬೀದರ್ನಲ್ಲಿ 90% ಕುಸಿದ ಚಿನ್ನದ ವ್ಯಾಪಾರ, ಸಂಕಷ್ಟಕ್ಕೆ ಸಿಲುಕಿದ ಚಿನ್ನದಂಗಡಿ ಮಾಲೀಕರು. ಗಡಿ ಜಿಲ್ಲೆ ಬೀದರ್ನಲ್ಲಿ 90% ಚಿನ್ನದ ವ್ಯಾಪಾರ ಇಲ್ಲದೆ ಚಿನ್ನದ ಅಂಗಡಿಗಳ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯ ಚಿನ್ನದ ಅಂಗಡಿಗಳಲ್ಲಿ ಚಿನ್ನದ ವ್ಯಾಪಾರ ಸಂಪೂರ್ಣವಾಗಿ ಬಂದಾಗಿ ಎಲ್ಲ ಗೋಲ್ಡ್ ಶಾಪ್ಗಳು ಖಾಲಿ ಬಿಕೋ ಅಂತ ಇದೆ. ಚಿನ್ನವನ್ನ ಖರೀದಿ ಮಾಡೋಕೆ ಮಧ್ಯಮ ವರ್ಗದ ಗ್ರಾಹಕರು ಬಾರದ ಕಾರಣ ಗೋಲ್ಡ್ ಶಾಪ್ ಮಾಲೀಕರು ಮತ್ತು ಸಿಬ್ಬಂದಿಗಳು ವ್ಯಾಪಾರ ವಹಿವಾಟು ಇಲ್ಲದೆ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಏನು 1 ವರ್ಷದವರೆಗೆ ಚಿನ್ನವನ್ನು ಖರೀದಿ ಮಾಡಬೇಡಿ, ಪೋಸ್ಟ್ಪೋನ್ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಮಾಧ್ಯಮ ವರ್ಗದ ಜನರು ಏನೋ ಒಂದು ಶಿರಸಾವಹಿಸಿ ಪಾಲನೆ ಮಾಡ್ತಿದ್ದಾರೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಚಿನ್ನದ ಜ್ಯುವೆಲರಿಗಳೇನಿದೆ, ಶಾಪ್ಗಳು ಸಂಪೂರ್ಣವಾಗಿ ಖಾಲಿಯಾಗಿ ಬಿಕ್ಕುವಂತಿದೆ. 90% ಒಂದು ರೀತಿಯ ವ್ಯಾಪಾರ ವಹಿವಾಟು ಇಲ್ಲದೆ ಜ್ಯುವೆಲರಿ ಮಾಲೀಕರು ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವೀಗ ಬೀದರ್ ನಗರದ ಏನು ಬ್ರಿಮ್ಸ್ ಬಳಿ ಇರ್ತಕ್ಕಂಥ ಏನು ಸತ್ಯನಾರಾಯಣ ಜ್ಯುವೆಲ್ಸ್ ಬಳಿ ಇದ್ವಿ. ನೋಡ್ಬೋದು ಯಾವ ರೀತಿ ಏನೋ ಒಂದು ಖಾಲಿಯಾಗಿದೆ. ಜನರು ಅಂದರೆ ಯಾರು ಗ್ರಾಹಕರಿದ್ದಾರೆ, ಗ್ರಾಹಕರು ಬರದೆ ಒಂದು ರೀತಿಯ ಬಹುತೇಕ ಖಾಲಿಯಾಗಿರೋದು ನೋಡ್ಬೋದು. ಸಿಬ್ಬಂದಿಗಳು ಯಾವ ರೀತಿ ಕೂತ್ಕೊಂಡಿದ್ದಾರೆ, ಅಂದರೆ ಮಾಲೀಕರು ಕೂಡ ಕೂತ್ಕೊಂಡಿದ್ದಾರೆ. ಅಂದರೆ ಪ್ರಮುಖವಾಗಿ ಏನು ಒಂದು 90% ಈ ಒಂದು ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ಬೆಳ್ಳಿಯ ಆಭರಣಗಳನ್ನು ಖರೀದಿ ಮಾಡುವಂಥ ಏನು ಜನ ಬರ್ತಾ ಇದ್ರು. ಆದರೆ ಬಹುತೇಕ 90% ವ್ಯಾಪಾರ ವಹಿವಾಟು ಇಲ್ಲದೆ ಇವತ್ತು ಖಾಲಿಯಾಗಿ ಬಿಕೋ ಅಂತ ಇದ್ದೇವೆ ಬೀದರ್. ಇದು ಯಾಕಂದರೆ ಇದು ಏನು ಜ್ಯುವೆಲರ್ಸ್ ಇದೆ, ಈ ಜ್ಯುವೆಲರ್ಸ್ ಪಕ್ಕದಲ್ಲಿ ಸುತ್ತಮುತ್ತ ಇವು ಚಿನ್ನದ ಅಂಗಡಿಯ ಮಾರ್ಕೆಟ್ ಇರುವಂಥದ್ದು. ಇಲ್ಲಿ ಪಕ್ಕ ಇರ್ತಕ್ಕಂಥ ಎಲ್ಲ ಬಹುತೇಕ ಅಂಗಡಿಗಳು, ಬಹುತೇಕ ಜ್ಯುವೆಲರ್ಸ್ಗಳು ಏನಿದೆ ಸಂಪೂರ್ಣವಾಗಿ ಏನು ಒಂದು ವ್ಯಾಪಾರ ವಹಿವಾಟು ಇಲ್ಲದೆ, ಪ್ರಮುಖವಾಗಿ ನರೇಂದ್ರ ಮೋದಿಯವರು 1 ವರ್ಷದವರೆಗೆ ಯಾವುದೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ ಎನ್ನುವಂಥ ಏನು ಮಾತನ್ನು ಹೇಳಿದರು. ಅದನ್ನು ಏನು ಒಂದು ಮಾಧ್ಯಮ ವರ್ಗದ ಜನರು ಸಂಪೂರ್ಣವಾಗಿ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಮನಗರ ಚಿನ್ನದ ಅಂಗಡಿಗಳ ಮೇಲೂ ಎಫೆಕ್ಟ್ ತಟ್ಟಿದೆ. ಚಿನ್ನದ ಖರೀದಿಯಲ್ಲಿ ಭಾರಿ ಇಳಿಕೆ ಆಗಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಆಗ್ತಾ ಇದ್ದ ರಾಮನಗರದ ಗಣೇಶ್ ಜ್ಯುವೆಲರ್ಸ್ನಲ್ಲಿ 50% ಖರೀದಿ ಪ್ರಮಾಣ ಇಳಿಕೆ ಆಗಿದೆ. ಗ್ರಾಹಕರಿಲ್ಲದೆ ಜ್ಯುವೆಲರಿ ಶಾಪ್ ಖಾಲಿಯಾಗಿದೆ. ಚಿನ್ನದ ಅಂಗಡಿ ಮಾಲೀಕರು ಕೂಡ ಪ್ರಧಾನಿ ಮೋದಿ ಕರೆಯನ್ನ ಸ್ವಾಗತ ಮಾಡಿದ್ದು, ನಮಗ್ ಮೊದಲು ದೇಶ ಮುಖ್ಯ, ದೇಶಕ್ಕಾಗಿ 1 ವರ್ಷ ಇದನ್ನು ಸಹಿಸಿಕೊಳ್ಳೋಕೆ ಸಿದ್ಧ ಅಂತ ಅಂದಿದ್ದಾರೆ. ನಷ್ಟ ಆದ್ರೂ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇವೆ ಅಂದಿದ್ದಾರೆ. ಮಧ್ಯಪ್ರಾಚ್ಯ ದೇಶದ ಯುದ್ಧ ಬಿಕ್ಕಟ್ಟು ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ರೀತಿಯ ಕರೆಗಳನ್ನು ನೀಡಿದರು. ಜೊತೆಗೆ 1 ವರ್ಷ ಚಿನ್ನ ಖರೀದಿಯನ್ನು ಕೂಡ ಮುಂದೂಡಿ ಅನ್ನೋ ಒಂದು ಕರೆಯನ್ನ ದೇಶದ ಜನತೆಗೆ ನೀಡಿದರು. ಆ ಒಂದು ಕರೆಯ ಬೆನ್ನಲ್ಲೇ ಚಿನ್ನದ ವಹಿವಾಟಿನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಕೂಡ ಆಗಿರುವಂಥದ್ದು. ರಾಮನಗರದಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ. ರಾಮನಗರದಲ್ಲಿ ಅತಿ ಹೆಚ್ಚು ಚಿನ್ನದ ವಹಿವಾಟಾಗುವಂತಹ ಗಣೇಶ್ ಜ್ಯುವೆಲರ್ಸ್ ಅನ್ನೋ ಒಂದು ಜ್ಯುವೆಲರ್ಸ್ ಅಂಗಡಿ ಏನಿದೆ, ಆ ಒಂದು ಜ್ಯುವೆಲರ್ಸ್ ಅಂಗಡಿಯಲ್ಲಿ ನಾನಿದ್ದೇನೆ. ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಜ್ಯುವೆಲರ್ಸ್ ಅಂಗಡಿಗೆ ಭೇಟಿ ಮಾಡ್ತಿದ್ರು, ಇಲ್ಲಿ ತಮ್ಮ ಚಿನ್ನಗಳನ್ನು ಖರೀದಿ ಮಾಡ್ತಿದ್ರು. ಜೊತೆಗೆ ಈಗ ಮದುವೆ ಸೀಸನ್ಗಳಿರುವಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಜನ ಬಂದು ಚಿನ್ನವನ್ನು ಖರೀದಿ ಮಾಡ್ತಿದ್ರು. ಆದರೆ ಇದೀಗ ಚಿನ್ನದ ಖರೀದಿಯ ಒಂದು ಇಳಿತ ಉಂಟಾಗಿರುವಂಥದ್ದು. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನವನ್ನು 1 ವರ್ಷಗಳ ಕಾಲ ಖರೀದಿ ಮಾಡೋದನ್ನು ಮುಂದೂಡಿ ಅನ್ನೋ ಒಂದು ಕರೆಯನ್ನು ನೀಡಿದರು. ಆ ಒಂದು ಕರೆ ಬೆನ್ನಲ್ಲೇ ಗ್ರಾಹಕರ ಸಂಖ್ಯೆ ಕೂಡ ಇಳಿಕೆಯಾಗಿದೆ. ದೃಶ್ಯಗಳು. ಧಾರವಾಡದಲ್ಲಿ 40% ವ್ಯಾಪಾರ ಕುಸಿತ, ಚಿನ್ನದ ವ್ಯಾಪಾರಿಗಳಲ್ಲಿ ಆತಂಕ. ಪ್ರಧಾನಿ ಮೋದಿ ಚಿನ್ನ ಖರೀದಿ ಬಗ್ಗೆ ಹೇಳಿಕೆ ಕೊಟ್ಟಾಗ್ಲಿಂದ ಧಾರವಾಡದಲ್ಲಿ ಕೂಡ ಚಿನ್ನದ ವ್ಯಾಪಾರ ಸುಮಾರು 40% ಕಡಿಮೆ ಆಗಿದೆ ಅಂತ ಸ್ವತಃ ಚಿನ್ನದ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಸದ್ಯ ದೇಶದಾದ್ಯಂತ 3.5 ಕೋಟಿ ಜನ ಇದೇ ಚಿನ್ನದ ವ್ಯಾಪಾರದ ಮೇಲೆ ಅವಲಂಬಿಸಿದ್ದು, ಚಿನ್ನದ ಕಾರ್ಮಿಕರು ಕೂಡ 90 ಲಕ್ಷ ಇದ್ದಾರೆ. ಚಿನ್ನದ ವ್ಯಾಪಾರ ಇಲ್ಲದ ಕಾರಣ ಇದು ಎಲ್ಲರ ಮೇಲೆ ಎಫೆಕ್ಟ್ ಆಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ವ್ಯಾಪಾರ ಕಡಿಮೆ ಮಾಡಬೇಕನ್ನುವಂಥ ಒಂದು ಕರೆಯ ಬೆನ್ನಲ್ಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನದ ವ್ಯಾಪಾರಿಗಳಿಗೆ ಏನಂತ ಹೇಳಿದ್ರೆ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಧಾರವಾಡದಲ್ಲಿ ವಿದ್ಯಾಕಾಶಿ ಧಾರವಾಡದಲ್ಲಿ ಯಾವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ ವ್ಯಾಪಾರಿಗಳೇ ಸ್ವತಃ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋಂಥದ್ದು ವ್ಯಾಪಾರಿಗಳನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಪ್ರಧಾನಿ ಮೋದಿ ಅವರು ಏನು ಚಿನ್ನ ಖರೀದಿ ಕಡಿಮೆ ಮಾಡಬೇಕು ಅನ್ನೋಂಥ ಕರೆ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಎಫೆಕ್ಟ್ ಆಗಿದೆ ಅಂತ ಮಾರ್ಕೆಟ್ ಮೇಲೆ? ಆಲ್ರೆಡಿ ಒಂದು ವರ್ಷ ಪೀರಿಯಡಲ್ಲೇ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಡಬಲ್ ಆಗಿದೆ. ಅದರಿಂದ ನಮ್ಮದು ಆಲ್ರೆಡಿ ಬಿಸ್ನೆಸ್ಸಿಗೆ 50% ಇಫೆಕ್ಟ್ ಆಗಿದೆ. ಓಕೆ, ನಮ್ದು ನ್ಯಾಷನಲ್ ಇಂಟ್ರೆಸ್ಟ್ ಪ್ರಯಾರಿಟಿ ಅಂತ ಅನ್ಕೋಬೋದು ಅವ್ರು ಹೇಳಿದ್ದಕ್ಕೆ. ಬಟ್ ನಮ್ಮ ಬಿಸ್ನೆಸ್ಸಿಗೆ ನಿಯರ್ಲಿ 90 ಲ್ಯಾಕ್ ವರ್ಕರ್ಸ್ ಇದ್ದಾರೆ ರೀ. 90 ಲಕ್ಷ ನಮ್ಮ ದೇಶಾದ್ಯಂತ ಕಾರಿಗರ್ಗಳು ಇದ್ದಾರೆ ರೀ. ಎಲ್ಲರೂ ಇದ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ. ನೆಕ್ಸ್ಟ್ 3.5 ಕೋಟಿ ಜನ ಇದರಲ್ಲೇ ಇನ್ವಾಲ್ವ್ ಇದ್ದಾರೆ ರೀ. ನಮ್ಮ ಓನರ್ಸ್ ಆಗಲಿ, ಸ್ಟಾಫ್ ಆಗಲಿ, ಪ್ರಮೋಷನ್ ಟೀಮ್ಸ್ ಆಗಲಿ, ನಮ್ಮಿಂದ ಎಷ್ಟೋ ಮಂದಿಗೆ ಬಿಸ್ನೆಸ್ ಅವಕಾಶ, ವ್ಯಾಪಾರ ಅವಕಾಶ ಸಿಗತ್ತೆ ರೀ. ಅವ್ರಿಗಾಗಲಿ ಭಾಳ ಜನ ಡಿಪೆಂಡೆಂಟ್ ಇದ್ದಾರೆ ರೀ. ಸೊ ಎಲ್ಲರ ಮೇಲೆ ಇದು ಇಫೆಕ್ಟ್ ಆಗೋದ ರೀ ಇದು ಹೇಳಿಕೆಯಿಂದ ರೀ. ಕಾರವಾರದಲ್ಲಿ ಚಿನ್ನಾಭರಣ ಖರೀದಿಗೆ ಹಿಂದೇಟು, ಆಭರಣ ತಯಾರಿಸುವ ಕಾರ್ಮಿಕರಿಗೆ ಸಂಕಷ್ಟ. ಒಂದ್ ಕಡೆ ದರ ಹೆಚ್ಚಳ, ಮತ್ತೊಂದ್ ಕಡೆ ಪ್ರಧಾನಿಗಳೇ ಖುದ್ದು 1 ವರ್ಷ ಚಿನ್ನಾಭರಣ ಖರೀದಿ ಮಾಡದಂತೆ ಕರೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿನ್ನಾಭರಣ ಖರೀದಿಯಲ್ಲಿ ವ್ಯಾಪಕ ಇಳಿಕೆ ಕಂಡು ಬಂದಿದೆ. ಮದುವೆ ಸಮಾರಂಭದ ಸೀಸನ್ ನಡುವೆಯೂ ಚಿನ್ನಾಭರಣ ಮಳಿಗೆಗಳು ಖಾಲಿ ಹೊಡಿತಾ ಇದೆ. ಗ್ರಾಹಕರಿಲ್ಲದೆ ಚಿನ್ನಾಭರಣ ವ್ಯಾಪಾರಸ್ಥರು ನಷ್ಟ ಹೊಂದ್ತಾ ಇದ್ದಾರೆ. ರಾಜ್ಯದಲ್ಲೇ ಕಾರವಾರ ಚಿನ್ನಾಭರಣ ತಯಾರಿಯಲ್ಲಿ ತನ್ನದೇ ಆದ ಸ್ಥಾನ ಹೊಂದಿದ್ದು, ಇಲ್ಲೇ ಸಿದ್ಧವಾಗುವ ಆಭರಣ ರಾಜ್ಯ ಹೊರ ರಾಜ್ಯಕ್ಕೂ ಹೋಗುತ್ತೆ. ಆದ್ರೆ ಇದೀಗ ದರ ಹೆಚ್ಚಳದಿಂದ ಗ್ರಾಹಕರು ಅಗತ್ಯಕ್ಕೆ ಮಾತ್ರ ಖರೀದಿ ಮಾಡ್ತಾ ಇದ್ದು, ಸಿದ್ಧ ಚಿನ್ನದ ಆಭರಣದ ದೊಡ್ಡ ಮಳಿಗೆಗಳಿಗೆ ಮಾತ್ರ ವ್ಯಾಪಾರ ಆದ್ರೆ ಉಳಿದವು ಖಾಲಿ ಹೊಡಿತಾ ಇದೆ. ಚಿನ್ನ ಮತ್ತು ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದರಿಂದಾಗಿ ಗ್ರಾಹಕರು ಒಂದೇ ಅಲ್ಲ, ವ್ಯಾಪಾರ ಮಾಡೋ ಉದ್ಯಮಿಗಳಿಗೂ ದೊಡ್ಡ ಹೊಡೆತವನ್ನು ಬಿದ್ದಿರುವಂಥದ್ದು. ನಾವಿವತ್ತು ಕಾರವಾರದ ಜ್ಯುವೆಲರ್ ಶಾಪ್ನಲ್ಲಿದ್ದೀವಿ. ಇಲ್ಲಿರುವಂಥ ಜ್ಯುವೆಲರ್ ಶಾಪ್ನ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಅಂತಂದರೆ ಬಂಗಾರವನ್ನು ಕೆಲಸವನ್ನು ಮಾಡುವಂಥ ಕೆಲಸಗಾರರ ಜೊತೆಗೆ ಜ್ಯುವೆಲರ್ ಶಾಪ್ಗಳು ಇರುವಂತಹ ಒಂದು ಪ್ರದೇಶ ಇದು. ಇಲ್ಲಿನ ಏನು ಚಿನ್ನಾಭರಣಗಳೇನಿದ್ದಾವೆ ಇವೆಲ್ಲವೂ ಕೂಡ ಮುಂಬೈ ಇರ್ಬೋದು, ದಾವಣಗೆರೆ, ಬೇರೆ ಬೇರೆ ರಾಜ್ಯಕ್ಕಲ್ಲದೆ ಆ ಜಿಲ್ಲೆಯ ಬಹುತೇಕ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿನ ಜ್ಯುವೆಲರ್ಸ್ಗಳು ಹೋಗ್ತವೆ. ಯಾಕೆಂತಂದರೆ ಮುಂಬೈನಿಂದ ಇವರು ಬಂಗಾರವನ್ನು ಖರೀದಿ ಮಾಡಿ ಇಲ್ಲಿ ಬಂಗಾರ ಆಭರಣಗಳನ್ನು ತಯಾರಿಯನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿನ ಆಭರಣಕ್ಕೆ ಹೆಚ್ಚಿನ ಮಾನ್ಯತೆ ಇರುವಂಥದ್ದು. ಹಾಗೆ ಉತ್ತಮವಾದ ಬಂಗಾರ ಕಾರವಾರ ಭಾಗದಲ್ಲಿ ಸಿಗುವಂಥದ್ದು. ಆದರೆ ಇವತ್ತಿನ ದಿನ ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ಮದುವೆ ಸೀಸನ್ ಇರುವಂಥದ್ದು, ಜೂನ್ವರೆಗೂ ಮದುವೆ ಸೀಸನ್ ಇರ್ತದೆ. ಅಂಥದ್ರಲ್ಲಿ ಗ್ರಾಹಕರೇ ಬರ್ತಾ ಇಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಬಂಗಾರದ ದರ ಹೆಚ್ಚಾಗ್ತಾ ಇದೆ, ಬೆಳ್ಳಿಯ ದರ ಹೆಚ್ಚಾಗ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇರುವಂಥದ್ದು. ಜನರಿಗೆ ಆರ್ಥಿಕವಾಗಿ ಕೂಡ ಪರಿಸ್ಥಿತಿ ಈಗ ಸರಿ ಇಲ್ಲದ ಕಾರಣಕ್ಕೆ ಬಂಗಾರವನ್ನು ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅಗತ್ಯ ಇರುವಂತಹ ಬಂಗಾರವನ್ನು ಕೊಳ್ಳದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಮಡಿಕೇರಿಯಲ್ಲೂ ಚಿನ್ನ ಖರೀದಿಗೆ ಜನರ ಹಿಂದೇಟು, ವ್ಯಾಪಾರ ಇಲ್ಲದೆ ಆಭರಣ ಮಳಿಗೆಗಳು ಖಾಲಿ. ಮಂಜನನಗರಿ ಮಡಿಕೇರಿಯಲ್ಲಿ ಚಿನ್ನದ ಅಂಗಡಿಗಳ ಬಳಿ ಗ್ರಾಹಕರೇ ಇಲ್ಲದೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಜನ ಅಂಗಡಿಗಳತ್ತ ಮುಖ ಮಾಡದೇ ಇರೋದ್ರಿಂದ ಕೆಲ ಚಿನ್ನದ ವ್ಯಾಪಾರಸ್ಥರು ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ಇನ್ನು ಕೆಲ ವ್ಯಾಪಾರಸ್ಥರು ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿ, ಮೋದಿ ಅವರ ಒಂದು ಕರೆಯಿಂದ ಬಿಸ್ನೆಸ್ ಪೂರ್ಣ ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇದೆ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವ ಮಾಲೀಕರಿಗೆ ಹಾಗೂ ಕೆಲಸಗಾರರಿಗೆ ಪರ್ಯಾಯ ಕೆಲಸದ ವ್ಯವಸ್ಥೆ ಮಾಡಿದ್ರೆ ಬದುಕು ನಡೆಸಬಹುದು ಅಂತ ಅಂದಿದ್ದಾರೆ. ಈ ದಿನ ಕಳೆದಂತೆ ಚಿನ್ನದ ಬೆಲೆ ಗಗನಕ್ಕೆ ಇರ್ತಾ ಇದೆ. ಅಷ್ಟೇ ಅಲ್ಲದೆ ಇದೀಗ ಪ್ರಧಾನಿ ಮೋದಿ ಅವರು ಕೂಡ 1 ವರ್ಷದ ಕಾಲ ಚಿನ್ನ ಖರೀದಿಯನ್ನು ಸದ್ಯದ ಮಟ್ಟಿಗೆ ಮಾಡಬೇಡಿ ಅಂತ ಅವ್ರು ಕರೆ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಚಿನ್ನದ ವ್ಯಾಪಾರಸ್ಥರಿರ್ಬೋದು, ಗ್ರಾಹಕರು ಒಂದು ರೀತಿ ಕಂಗಾಲಾಗಿದ್ದಾರೆ. ಪ್ರಸ್ತುತ ಮಡಿಕೇರಿ ನಗರದ ಮಹದೇವಪೇಟೆ ಜಂಕ್ಷನ್ನ ಬಳಿ ನಾವಿದ್ದೇವೆ. ನೀವು ನೋಡ್ಬೋದು, ಈ ರಸ್ತೆ ಉದ್ದಗಲಕ್ಕೂ 10 ಚಿನ್ನದ ಅಂಗಡಿಗಳು ಇದೆ. ಪ್ರತಿಷ್ಠಿತ ಚಿನ್ನದ ಮಳಿಗೆಗಳು ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಎಂದಿನಂತೆ ಜನರು ಬರ್ತಾ ಇರ್ತಾಯಿದ್ರು. ಯಾವತ್ತು ಏನು ಚಿನ್ನ ಖರೀದಿಗೆ ಯಾವ ತಿಂಗಳಲ್ಲೂ ಕೂಡ ವ್ಯತ್ಯಯ ಆಗ್ತಿರಲಿಲ್ಲ. ಏನು ಮಳೆಗಾಲದ ಆಗಸ್ಟ್ ತಿಂಗಳಲ್ಲಿ ಏನು ಆಷಾಢ ಮಾಸ, ಆಟಿ ಮಾಸ ಅಂತ ಹೇಳ್ತಾರೆ, ಆ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾಯಿತ್ತು. ಇವರಿಗೆ ವ್ಯಾಪಾರ ವಹಿವಾಟಿಗೆ ಯಾವ ರೀತಿ ತೊಂದರೆಗೆ ಸಿಲುಕಿದ್ದಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಿದೆ? ಈಗ ಮೋದಿಯವರೊಂದು ಕರೆ ಕೊಟ್ಟರು, ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತೇಳಿ. ಬಟ್ ಅವರು ಹೇಳಿದ ರೀತಿ ಬೇರೆ ಇತ್ತು, ಜನರು ತಿಳ್ಕೊಂಡಿರೋ ರೀತಿ ಬೇರೆ. ಅದರಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ, ಕೆಲಸಗಾರರಿಗಂತೂ ತುಂಬ ತೊಂದರೆ ಆಗಿದೆ. ಮೊದಲೇ ರೇಟ್ ಗಗನಕ್ಕೆ ಹೋಗಿದ್ದರಿಂದ ನಮಗೆ ಬಿಸ್ನೆಸ್ ಕಮ್ಮಿ ಇದೆ. ಡಾಲರ್ ರೇಟ್ ಜಾಸ್ತಿ ಆಗಿದೆ, ಕರೆನ್ಸಿ ರೇಟ್ ಕಮ್ಮಿ ಆಗಿದೆ.
ಆದ್ದರಿಂದ ಜನರು ಚಿನ್ನ ಖರೀದಿಯಲ್ಲಿ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಬೆಳ್ಳಿನೂ ಬಿಸ್ನೆಸ್ ಇತ್ತು, ಈಗ ಬೆಳ್ಳಿನೂ 20% ಏನೋ ಟ್ಯಾಕ್ಸ್ ಎಕ್ಸ್ಟ್ರಾ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಅದಕ್ಕೂ ತುಂಬ ಹೊಡೆತ ಆಗಿದೆ. ಬೆಳ್ಳಿ ವ್ಯಾಪಾರ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ತಾಯಿದ್ವಿ, ಈಗ ಜೀವನಕ್ಕೆ ತುಂಬ ತೊಂದರೆ ಆಗಿದೆ. ಆದ್ದರಿಂದ ಸರ್ಕಾರ ಅವರು ಹೇಳಿದ ರೀತಿಯಲ್ಲಿ ಮೋದಿಯವರು ನಮಗೆ ಈ ಚಿನ್ನದ ವ್ಯಾಪಾರಸ್ಥರಿಗೆ ಹಾಗೂ ಕೆಲಸಗಾರರಿಗೆ ಬೇರೆ ಯಾವುದಾದ್ರೂ ದಾರಿಯನ್ನು ತೋರಿಸಿ ನಾವು ಬೇರೆ ಡೈವರ್ಟ್ ಮಾಡ್ಕೊಂಡು ಯಾವುದಾದ್ರು ಬಿಸ್ನೆಸ್ ಬೇರೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ. ಒಟ್ನಲ್ಲಿ ಮೋದಿ ಕರೆ ಹಿನ್ನೆಲೆಯಲ್ಲಿ ಚಿನ್ನದ ಅಂಗಡಿಗಳತ್ತ ಜನ ಮುಖ ಮಾಡ್ತಾ ಇಲ್ಲ. ಹೀಗಾಗಿ ಚಿನ್ನ ಬೆಳ್ಳಿ ವ್ಯಾಪಾರವೂ ಕುಸಿತ ಆಗಿದೆ. ಇದರಿಂದ ಚಿನ್ನದ ಅಂಗಡಿ ಮಾಲೀಕರು ವ್ಯಾಪಾರ ಇಲ್ಲದೆ ತಂಡ ಹೊಡೆಯುವಂತಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.